ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮೈಲಾಪುರದಲ್ಲಿ ಈ ಖದೀಮರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರೈತರ ಪಂಪ್ಸೆಟ್ಗಳಿಗೆ ಹಾಕಿದಂತಹ ವೈರ್ಗಳನ್ನು ಕದಿಯೋದಕ್ಕೆ ಬಂದಿದ್ದಾರೆ. ತುಂಬಾ ದಿನಗಳಿಂದ ಇದೇ ರೀತಿ ಕಳ್ಳತನ ಆಗ್ತಾ ಇತ್ತು ಅನ್ನುವಂತಹ ಕಂಪ್ಲೇಂಟನ್ನು, ದೂರುಗಳನ್ನು ಅಂತಂದ್ರೆ ಪೊಲೀಸರಿಗೆ ಕೊಡ್ತಾ ಇದ್ರು. ಹಾಗೆ ರೈತರು ಕಳೆದಂಥ ಸಂದರ್ಭದಲ್ಲಿ ಇನ್ನೇನು ಮೋಟ್ರ್ ಬಂದಿಟ್ಟು ಬೆಳೆಗಳನ್ನು ಒಣಗಿಸ್ಕೊಳ್ಳೋದೇ ಇರುತ್ತಾ ಹೇಳಿ ಹೊಸದನ್ನ ತಂದು ಹಾಕ್ತಾ ನಡೆಸ್ಕೋತಾ ಇದ್ದಾರೆ. ನಿನ್ನೆ ನೋಡಿ, ಈ ಕದೀಮ್ರು ಏನಿದಾರಲ್ಲ, ಕಳ್ಳ ಕದೀಮ್ರು ರೈತರ ಒಂದು ಪಂಪ್ಸೆಟ್ಗೆ ಹಾಕಿದಂಥ ವೈರ್ಗಳನ್ನು ಕದ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಿಕ್ಬಿದ್ದಿದ್ದಾರೆ. ಅವಾಗ ಗ್ರಾಮಸ್ಥರೆಲ್ಲ ಇವ್ರನ್ನ ಹಿಡಿದು ಅದೇ ವೈರ್ನಲ್ಲಿ ಕಟ್ಟಿ ಹಾಕಿ ಥಳಿಸಿದ್ದು ಮಾತ್ರವಲ್ಲದೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಾವು ಹೇಳೋದು ಏನು ಅಂತ ಹೇಳಿದ್ರೆ, ನೋಡಿ, ರೈತರು ವರ್ಷದ 365 ದಿನಾನೂ ಕೂಡ ಸಾಕಷ್ಟು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಪ್ರತಿ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತಾರೆ, ಬೆವರು ಹರಿಸ್ತಾ ಇರ್ತಾರೆ. ನಿಜಕ್ಕೂ ಶ್ರಮಜೀವಿಗಳು ಅಂತ ಹೇಳಿದ್ರೆ ಅದು ಅನ್ನದಾತರು. ಅಂಥವರ ಒಂದು ಬೆನ್ನಿಗೆ ಚೂರಿ ಹಾಕುವಂಥದ್ದು, ಅಂಥವರ ಹೊಟ್ಟೆಗೆ ಕನ್ನ ಹಾಕುವಂಥದ್ದು ಮಾಡ್ತಿರಲ್ಲ, ನಿಮಗೆ ನಿಜವಾಗ್ಲೂ ದೇವರು ಒಳ್ಳೇದು ಮಾಡ್ತಾನ ಅಂತಕ್ಕಂಥದ್ದು. ನೀವು ಪೊಲೀಸ್ ಅವ್ರ ಕೈಯಿಂದ ತಪ್ಪಿಸ್ಕೋಬೋದು, ಗ್ರಾಮಸ್ಥರ ಕೈಯಿಂದ ತಪ್ಪಿಸ್ಕೋಬೋದು, ಆದರೆ ಭಗವಂತನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೇಶದಲ್ಲಿ ಭೂಮಿ ಮೇಲೆ ರೈತನಿಗೂ ಮತ್ತು ದೇವರಿಗೂ ಸಮಾನವಾದಂಥ ಸ್ಥಾನವನ್ನು ಕೊಡ. ನೋಡೋದಕ್ಕೆ ಈ ಇಬ್ರು ಖದೀಮರು ದನ ಇದ್ದಂಗಿದ್ದಾರೆ. ಕಡಿದ್ರೆ ಪಕ್ಕದ 10 ಊರುಗಳಿಗೆ ಊಟ ಹಾಕ್ತಾರೆ. ದುಡ್ಕೊಂಡು ತಿನ್ನೋದನ್ನ ಬಿಟ್ಟು ಅನ್ನದಾತರ ಬೆನ್ನಿಗೆ ಚೂರಿ ಹಾಕುವಂಥದ್ದು.